ವಿಧಿ ಬರಹ ಅಳಿಸಲಾಗದು ಸಾಹುಕಾರ ಮತ್ತು ಮಗನ ಕಥೆ. ವಿಧಿ ಬರಹ ಅಳಿಸಲಾಗದು सावकार ಮತ್ತು मगना कथे. नशिबाचे लिखाण पुसता येत नाही. सावकार आणि मुलाची गोष्ट. भाग 1. ಆ ಭಯಾನಕ ಭವಿಷ್ಯವಾಣಿ. ಭಾಗ 1. ತಿ ಭಯಾನಕ ಭವಿಷ್ಯವಾಣಿ. ಹಲವು ವರ್ಷಗಳ ಹಿಂದೆ ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ಸಾಹುಕಾರನಿದ್ದನು. ಅವನಿಗೆ ಎಲ್ಲವೂ ಇತ್ತು, ಆದರೆ ಮನಸ್ಸಿನಲ್ಲಿ ಮಾತ್ರ ನೆಮ್ಮದಿ ಇರಲಿಲ್ಲ. ಅವನಿಗೆ ಮಗು ಹುಟ್ಟಿದಾಗ ಒಬ್ಬ ಜ್ಯೋತಿಷಿಯು ಮಗುವಿನ ಜಾತಕ ನೋಡಿ ಹೀಗೆ ಹೇಳಿದನು: ಈ ಮಗು ನಿನ್ನ ಸಾವಿಗೆ ಕಾರಣವಾಗುತ್ತದೆ. ಮರಣದ ಭಯದಿಂದ ಸಾಹುಕಾರನು ಕಂಗೆಟ್ಟನು. ತನ್ನ ಪ್ರಾಣ ಉಳಿಸಿಕೊಳ್ಳಲು ತನ್ನ ಮಗನನ್ನು ಹುಟ್ಟಿದ ತಕ್ಷಣ ದೂರ ಮಾಡಿದನು. ಮಗನನ್ನು ವಿದೇಶಕ್ಕೆ ಕಳುಹಿಸಿದ ಸಾಹುಕಾರ ಸತತ 20 ವರ್ಷಗಳ ಕಾಲ ಮಗನ ಮುಖವನ್ನು ನೋಡಲಿಲ್ಲ, ಅವನ ಧ್ವನಿಯನ್ನು ಕೇಳಲಿಲ್ಲ. ಮಗನಿಂದ ದೂರವಿದ್ದರೆ ಸಾವು ಬರಲಾರದು ಎಂಬುದು ಸಾಹುಕಾರನ ನಂಬಿಕೆಯಾಗಿತ್ತು. ಭಾಗ 2. मगन त्याग ಮತ್ತು ನಿಯತಿಯ ಆಟ. ಭಾಗ 2. ಮುಲಾचा त्याग आणि नियतीचा खेळ. ವಿದೇಶದಲ್ಲಿ ಬೆಳೆದ ಮಗನಿಗೆ ಸತ್ಯ ತಿಳಿಯಿತು, ಆದರೆ ಅವನು ತಂದೆಯ ಮೇಲೆ ಸಿಟ್ಟು ಮಾಡಿಕೊಳ್ಳಲಿಲ್ಲ. ಅವನು ಹೇಳಿದನು: ನನ್ನ ತಂದೆಯ ಭಯಕ್ಕೆ ವಿಧಿಯೇ ಕಾರಣ. ಅವರಿಗೆ ನೆಮ್ಮದಿ ಸಿಗುವುದಾದರೆ ನಾನು ಅವರಿಂದ ದೂರವೇ ಇರುತ್ತೇನೆ. ಆದರೆ ಕಾಲಚಕ್ರ ಉರುಳಿತು. ಮಗನ ಮದುವೆ ನಿಶ್ಚಯವಾಯಿತು. ಮಗನ ತಾಯಿ ಸಾಹುಕಾರನ ಬಳಿ ಬಂದು ಬೇಡಿಕೊಂಡಳು: ನಮ್ಮ ಮಗ ಮದುವೆಯಾಗುತ್ತಿದ್ದಾನೆ. ಅವನು ಇಲ್ಲಿಗೆ ಬರುವುದಿಲ್ಲ, ಆದರೆ ಫೋನಿನಲ್ಲಿ ಒಂದು ಬಾರಿ ಅವನಿಗೆ ಆಶೀರ್ವಾದ ಮಾಡಿ. ಬರೀ ಒಂದು ಫೋನ್ ಕರೆಯಿಂದ ಪ್ರಾಣ ಹೇಗೆ ಹೋಗಲು ಸಾಧ್ಯ? ಭಾಗ 3. ಆ ಕೊನೆಯ ಕರೆ. ಭಾಗ 3. ತೋ ಶೇವಟ್ಸ ಫೋನ್ ಕಾಲ್. ಸಾಹುಕಾರ ಮೊದಲು ಒಪ್ಪಲಿಲ್ಲ, ಆದರೆ ಹೆಂಡತಿಯ ಒತ್ತಾಯಕ್ಕೆ ಮಣಿದು 20 ವರ್ಷಗಳ ನಂತರ ಮೊದಲ ಬಾರಿಗೆ ಮಗನ ಧ್ವನಿ ಕೇಳಲು ಸಿದ್ಧನಾದನು. ಕೆಳಗಿನ ಮನೆಯಲ್ಲಿ ಫೋನ್ ರಿಂಗ್ ಆಗುತ್ತಿತ್ತು. ಆತುರದಲ್ಲಿ ಮಗನ ಮೇಲಿನ ಪ್ರೀತಿಯಿಂದ ಮತ್ತು ಮಗನ ಧ್ವನಿ ಕೇಳುವ ಕುತೂಹಲದಿಂದ ಸಾಹುಕಾರನು ಮೆಟ್ಟಿಲುಗಳ ಮೇಲೆ ವೇಗವಾಗಿ ಓಡಿಬಂದನು. ಆ ಗಾಬರಿಯಲ್ಲಿ ಅವನ ಕಾಲು ಜಾರಿತು. ಅವನು ಮೆಟ್ಟಿಲಿನಿಂದ ಕೆಳಗೆ ಬಿದ್ದು ಪ್ರಾಣ ಬಿಟ್ಟನು. 20 ವರ್ಷ ಯಾರಿಂದ ದೂರವಿದ್ದನೋ ಅದೇ ಮಗನ ಒಂದು ಫೋನ್ ಕರೆ ಸಾಹುಕಾರನ ಸಾವಿಗೆ ಕಾರಣವಾಯಿತು. कथेय सारांश. गोष्टीचे सार 8 मिनिटांच्या व्हिडिओसाठी विवेचन. 1. ವಿಧಿಯ ಆಟ, ನಿಯತಿचा खेळ. ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ ವಿಧಿಯ ಬರಹವನ್ನು ಬದಲಿಸಲು ಸಾಧ್ಯವಿಲ್ಲ. ಸಾಹುಕಾರನು ಸಾವಿನಿಂದ ಓಡುತ್ತಿದ್ದನು, ಆದರೆ ಸಾವು ಅವನನ್ನು ಬೆನ್ನಟ್ಟಿ ಬಂತು. 2. ಬದುಕಿನ ಸಮಯ, ಆಯುಷ್ಯಾಚಿ ವೇಳ. ನೀವು ಹೇಳಿದಂತೆ ಜೋಳದ ಬೆಳೆ 70 ದಿನಕ್ಕೆ ಬರುತ್ತದೆ ಎಂದರೆ ಅದು ಅಷ್ಟೇ ಸಮಯ ತೆಗೆದುಕೊಳ್ಳುತ್ತದೆ. ನಾವೆಷ್ಟು ಆತುರಪಟ್ಟರೂ ಕಾಲಕ್ಕಿಂತ ಮುಂಚೆ ಏನೂ ಸಿಗುವುದಿಲ್ಲ. 3. ಭಯವೇ ಮೃತ್ಯು, ಭೀತಿ ಹಾಚ ಮೃತ್ಯು. ಸಾಹುಕಾರ 20 ವರ್ಷ ಬದುಕಿದ್ದರೂ ಪ್ರತಿ ಕ್ಷಣ ಭಯದಲ್ಲೇ ಸತ್ತನು. ಆಲಿಯ ಭೋಗಾಸಿ ಅಸಾವೆ ಸಾದರ, ಅಂದರೆ ಏನೇ ಬಂದರೂ ಅದನ್ನು ಎದುರಿಸುವ ಧೈರ್ಯ ನಮಗಿರಬೇಕು. ಮಂದ್ರುಪ್ಚೆ ಮಾವುಲಿ. ಈ ಕನ್ನಡ ಕಥೆಯು ನಿಮ್ಮ ವಿಡಿಯೋಗೆ ತುಂಬಾ ಚೆನ್ನಾಗಿ ಒಪ್ಪುತ್ತದೆ. ನೀವು ಇದನ್ನು ನಿಮ್ಮ ವಿಡಿಯೋದಲ್ಲಿ ಬಳಸಬಹುದು. शेठ, हे कन्नड रूप तुम्हाला कसं वाटलं?